ನಾನು ಯಾವತ್ತೆಲ್ಲ ಸ್ಟಾಕ್ಸ್ನ ಕಡಿಮೆ ತಂದಿರ್ತೀನಿ ಅವತ್ತೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆರ್ಡರ್ಸ್ ಎಲ್ಲ ಬರುತ್ತೆ. ಸೊ ಹಾಗಾಗಿ ಇವತ್ತು 3 ಸರಿ ಹೋಗಿ ಚಿಕನ್ನ ತೊಗೊಂಡು ಬಂದಿದ್ದಾಯಿತು. ನಮಸ್ಕಾರ ಎಲ್ರಿಗೂ. ಇವತ್ತು ಶುಕ್ರವಾರ, ಆ್ಯಸ್ ಯೂಶ್ವಲ್ ಶುಕ್ರವಾರ ಮಧ್ಯಾಹ್ನ ಲಂಚ್ಗೆ ಮುಂಚೆನೇ ಪ್ರೀ ಆರ್ಡರ್ಸ್ ಎಲ್ಲ ತೊಗೊಂಡಿದ್ದೆ. ಸೊ ಅದಕ್ಕೆ ಬೇಕಾಗಿರುವಂಥ ಗ್ರಾಸರೀಸ್ನೆಲ್ಲ ಬೆಳಗ್ಗೆ ಹೋಗಿ ಪರ್ಚೇಸ್ ಮಾಡ್ಕೊಂಬಂದು ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗನೆ ಅಡುಗೆ ಎಲ್ಲ ಶುರು ಮಾಡಿಕೊಂಡೆ. ಏನಂತಂದರೆ ಇವತ್ತು ಸ್ವಲ್ಪ ಮಳೆ ವಾತಾವರಣ ಇದ್ದಿದ್ದರಿಂದ ಇನ್ನು ಮಳೆ ಶುರು ಆದರೆ ಕಸ್ಟಮರ್ಸ್ಗೆ ಡೆಲಿವರಿ ಅರೇಂಜ್ ಮಾಡೋದು ಲೇಟ್ ಆಗುತ್ತೆ ಅಂತ ಬೇಗನೆ ಅಡುಗೆ ಎಲ್ಲ ಮಾಡಿ ಪೋರ್ಟರ್ನೆಲ್ಲ ಬುಕ್ ಮಾಡ್ತಾ ಇದ್ವಿ. ಬಟ್ ಆಲ್ ಆಫ್ ಅ ಸಡನ್ ಲಾಸ್ಟ್ ಮಿನಿಟ್ ಆರ್ಡರ್ಸ್ನೆಲ್ಲ ಆಕ್ಸೆಪ್ಟ್ ಮಾಡಬೇಕಾಯಿತು. ಬಟ್ ಸ್ಟಾಕ್ ಇಲ್ದಿರೋದ್ರಿಂದ 2ನೇ ಸರಿ ಹೋಗಿ ಚಿಕನ್ನ ತೊಗೊಂಡು ಬಂದು ಅಡುಗೆ ಮಾಡಿಕೊಂಡೆ. ಏನಂತಂದರೆ ನಾನು ಫಸ್ಟೇ ಪ್ರೀ ಆರ್ಡರ್ಸ್ನೆಲ್ಲ ನೋಡ್ಕೊಂಡಿರ್ತೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಬಂದಿರ್ತೀನಿ. ಎಕ್ಸ್ಟ್ರಾ ತೊಗೊಂಡು ಬಂದು ಅದನ್ನ ಫ್ರೀಝರಲ್ಲಿ ಇಟ್ಕೊಂಡು ಮತ್ತೆ ನನಗೆ ಯೂಸ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನನ್ನ ಟೈಮ್ ಸ್ವಲ್ಪ ವೇಸ್ಟ್ ಆದರೂ ಪರವಾಗಿಲ್ಲ, ಕಸ್ಟಮರ್ಗೆ ಫ್ರೆಶ್ಶಾಗಿ ಡೆಲಿವರಿ ಕೊಡಬೇಕು ಅಂತ ಅಂದ್ಬಿಟ್ಟು ಆವಾಗ ಮಾತ್ರ ಐಟಮ್ಸ್ನ ತೊಗೊಂಡು ಬಂದು ಅಡುಗೆ ಮಾಡ್ಕೊಳ್ಳೋದು. ಇನ್ನು ಮಧ್ಯಾಹ್ನದ ಲಂಚ್ ಆರ್ಡರ್ಸ್ ಎಲ್ಲ ಮುಗೀತು. ಮತ್ತು ಸಂಜೆಗೆ ಡಿನ್ನರ್ ಆರ್ಡರ್ಸ್ ಎಲ್ಲ ಶುರುವಾಯಿತು. ಸೊ ಡಿನ್ನರ್ಗೂ ಕೂಡ ಅಷ್ಟೇ ಲಿಮಿಟೆಡ್ ಕ್ವಾಂಟಿಟಿ ಇದ್ದಿದ್ದರಿಂದ ಕೆಲವೊಂದು ಆರ್ಡರ್ಸ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಯಾರೆಲ್ಲ ಕಾಲ್ ಮಾಡಿದ್ರಿ ದಯವಿಟ್ಟು ನೆಕ್ಸ್ಟ್ ಟೈಮ್ ಆರ್ಡರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ಸಂಡೇಗೆ ಪ್ರೀ ಆರ್ಡರ್ಸ್ ಆಲ್ರೆಡಿ ಶುರುವಾಗಿದೆ. ಇನ್ನು ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಆರ್ಡರ್ಸ್ನ ಪ್ಲೇಸ್ ಮಾಡೋದಕ್ಕೆ ಆದಷ್ಟು ಬೇಗ ನಿಮ್ಮ ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊಳ್ಳಿ. ಸೊ ನಿಮಗೆ ರಿಕ್ವೈರ್ಮೆಂಟ್ ಇರೋವಂಥ ಟೈಮ್ಗೆ ಡೆಲಿವರಿ ಅರೇಂಜ್ ಮಾಡೋದಕ್ಕೆ ನಮಗೂ ಕೂಡ ಈಸಿ ಆಗುತ್ತೆ. ಇನ್ನು ಮೆನು ಅಪ್ಡೇಟ್ಸ್ಗೆ ಡೈಲಿ ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಬೋದು. ಆ್ಯಂಡ್ ನಿಮಗೆ ರಿಕ್ವೈರ್ಮೆಂಟ್ಸ್ ಇರೋವಂಥ ಅಡುಗೆನೂ ಕೂಡ ನೀವು ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊಳ್ಬೋದು. ಇನ್ನು ನಾಟಿ ಕೋಳಿ, ಮೊಟ್ಟೆ ಕೋಳಿ, ಕೈಮಾ ಸಾರು, ಮಟನ್ ಸಾರು ಯಾವುದೇ ರೀತಿ ಅಡುಗೆ ಬೇಕಿದ್ರೂ ಕೂಡ ನೀವು ನನಗೆ ಹೇಳಿದ್ರೆ ನಾನು ನಿಮಗೆ ಬೇಕಾಗಿರೋಂಥ ಅಡುಗೆನ ಮಾಡಿ ತಲುಪಿಸ್ತೀನಿ. ಆ್ಯಂಡ್ ಯಾರೆಲ್ಲ ಆರ್ಡರ್ನ ಪ್ಲೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ನನಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿಬಿಟ್ಟು ನಿಮ್ಮ ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊಳ್ಬೋದು.